ಯಾಕಂದರೆ ನೀವು ಆವಾಗಲೇ ಹೇಳ್ತಾ ಇದ್ರಲ್ಲ ಮಿಡ್ಲ್ ಕ್ಲಾಸ್ ಅನ್ನುವಂಥದ್ದು. ಈಗ ಪ್ರತಿಯೊಬ್ಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಏನಂತಂದರೆ ಅವ್ನಿಗೆ ಊಟದ್ದು ಚಿಂತೆ ಇರುತ್ತೋ ಏನೋ ಗೊತ್ತಿಲ್ಲ. ಒಂದು ಹೆಸರು ಮಾಡಬೇಕು, ಅದು ಬೆಳಿಬೇಕು ಅನ್ನೋದು ತುಂಬಾ, ಯಾಕಂದರೆ ಅವ್ನ ಮೈಂಡಲ್ಲಿ ಅವ್ನ ಕನಸು ಮನಸ್ಸಲ್ಲೂ ಅದೇ ಓಡ್ತಾ ಇರುತ್ತೆ. ಏನೋ ಒಂದು ಸಾಧನೆ ಮಾಡ್ಬೇಕು, ಏನೋ ಒಂದು ಮಾಡ್ಬೇಕು, ಏನೋ ಮಾಡ್ಬೇಕು. ಬಟ್ ಕೆಲವೊಂದಿಷ್ಟು ಈ ದುಡ್ಡಿನ ಸಮಸ್ಯೆಗಳಿರ್ಬೋದು, ಕೆಲಸದ ಸಮಸ್ಯೆಗಳಿರ್ಬೋದು, ಮತ್ತೊಂದು ಮಗದು ಈ ಥರ ಇದ್ದಾಗ, ಯಾಕಂದ್ರೆ ಇವತ್ತು ಬೆಳೆದು ನಿಂತಂಥವ್ನು ಕೂಡ ತುಂಬ ಕೆಳಮಟ್ಟದಿಂದ ಬಂದಂಥವನೇ. ಯಾಕಂದ್ರೆ ಇಲ್ಲಿ ಯಾರೋ ರಾತ್ರೋರಾತ್ರಿ ಸ್ಟಾರ್ ಆದವರಲ್ಲ. ಹೌದು ಸರ್, ಹೌದು ಅಲ್ವಾ ಸರ್? ಸೊ ಈ ಒಂದು ನಿಟ್ಟಲ್ಲಿ ನೋಡುವಂಥದ್ದಾದರೆ, ಸೊ ಒಂದು ನಿಮ್ಮ ಒಂದು ಪ್ಲ್ಯಾನ್ ಈಗ ಪ್ರತಿಯೊಬ್ಬನಿಗೂ ಒಂದು ಪ್ಲ್ಯಾನ್ ಇರುತ್ತೆ ಸರ್. ನಾನು ಹಿಂಗೆ ಹೋಗಬೇಕು, ಹಿಂಗೆ ಹೋಗ್ಬೇಕು. ನೀವು 21 ವರ್ಷದಿಂದ ಇದ್ದೀರಾ ಇಂಡಸ್ಟ್ರಿ, ಮೀನ್ಸ್ ನಿಮ್ಮ ಒಂದು ಫೀಲ್ಡಲ್ಲಿ, ಆರ್ಕೆಸ್ಟ್ರಾ ಫೀಲ್ಡ್ ಆಗಿರ್ಬೋದು, ಈ ಸಾಂಗ್ಸ್ ಇರ್ಬೋದು, ಇದರಲ್ಲಿರ್ಬೋದು. ಸೊ ಏನು ಅಂದರೆ ನಿಮ್ಮ ಮೈಂಡಲ್ಲಿ ಒಂದು ನನಗೆ ಇಲ್ಲಪ್ಪ, ನನಗೆ ಹಿಂಗೆ ಇದೆ, ನಾನು ಹಿಂಗೆ ಬದುಕಬೇಕು ಅಂತ ಅನ್ನೋದು ಆದರೆ ಯಾವ ರೀತಿ ಬದುಕಬೇಕು ಅಂತ ನೀವು? ಸರ್, ನನ್ನ ಬದುಕೇ ಇರೋದು ಬಂದ್ಬಿಟ್ಟು ಕಲೆ ಮೇಲೆ. ನೀವು ಆವಾಗಲೇ ಹೇಳಿದ್ರಿ, ಯಾರಾದ್ರೂ ದುಡ್ಡಿರಲ್ಲ, ಬೆಳಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಹೌದು ಸರ್, ಕಲೆಗಾರರಿಗೆ ಪ್ರತಿಯೊಬ್ಬರಿಗೂ ಆಸೆ ಇರ್ತಿತ್ತು ಸರ್. ನಾನು ಬೆಳಿಬೇಕು ಅನ್ನೋದೇ ಆಸೆ ಇರ್ತಿದ್ದೆ. ನಾವು ಬೆಳಿಬೇಕು ಅಂತ ಇರಲ್ಲ, ನಾನು ಬೆಳಿಬೇಕು ಅಂತಲೇ ಪ್ರತಿಯೊಬ್ಬರಿಗೆ ಆಸೆ. ಯಾಕಂದರೆ ಕಲೆ ಯಾರ ಅಪ್ಪನ ಸೊತ್ತಲ್ಲ ಸರ್, ಖಂಡಿತ ಅಲ್ಲ, ಇದು ನಿಜ, ನಿಮ್ಗೆ ಗೊತ್ತಿದೆ. ಕಲೆ ಯಾರ ಅಪ್ಪನ ಸೊತ್ತಲ್ಲ. ಪ್ರತಿಯೊಬ್ಬ ಕಲಾವಿದನಿಗೂ ನಾನು ಬೆಳಿಬೇಕು, ನಾನು ಈ ಮಟ್ಟಕ್ಕೆ ಹೋಗ್ಬೇಕು, ನಾನು ಈ ಥರ ಸಿಂಗರ್ ಆಗಬೇಕು, ನಾನೊಬ್ಬ ಡ್ಯಾನ್ಸರ್ ಆಗಬೇಕು, ನಾನೊಬ್ಬ ಪೇಂಟಿಸ್ಟ್ ಆಗಬೇಕು, ಪೇಂಟ್ ಮಾಡೋನಾಗಬೇಕು, ನಾನೊಬ್ಬ ಕ್ಯಾಮ್ರಾಮ್ಯಾನ್ ಆಗಬೇಕು, ನಾನೊಬ್ಬ ಆ್ಯಂಕರ್ ಆಗಬೇಕು, ಒಬ್ಬ ಡ್ಯಾನ್ಸರ್ ಆಗಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರ್ತಿದೆ. ಬಟ್ ಬೆಳೆಸೋರು ಯಾರೂ ಇರಲ್ಲ ಸರ್. ಹಂಗಂದ್ಬಿಟ್ಟು ನಾವು ಕುಗ್ಗಕ್ಕೆ ಹೋಗ್ಬಾರ್ದು ಸರ್. ನಮ್ಮ ವಿಲ್ ಪವರ್ ಮೇಲೆ ನಾವು ನಿಂತ್ಕೊಂಡು ಎಷ್ಟಾಗುತ್ತೋ ಅಷ್ಟು ಹೋರಾಡಬೇಕು ಸರ್. ಹೋರಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಸರ್. ನಾವು ಖಂಡಿತವಾಗ್ಲೂ ಕುಗ್ಗಬಾರ್ದು ಸರ್. ಅಷ್ಟೇ ನನ್ನ ವಿಚಾರದಲ್ಲಿ ಮಾಡಬೇಕು ಸರ್.